ಹ್ಯಾಪಿ ಬರ್ಡೇ ಟು ಯು. ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ, ದಮ್ ಕಟ್ಟಕ್ಕೆ ಇಟ್ಟಿದ್ದೀನಿ. ಪಾಪ ನಮ್ಮ ಅಪ್ಪಂಗೆ ಟ್ರಯಲ್ ರೂಮ್ ಎಲ್ಲ ಫಸ್ಟ್ ಎಕ್ಸ್ಪೀರಿಯೆನ್ಸು. ಬರ್ತಡೇ ಬಾಯ್ಸ್ ಇಯರ್ ಪೇ ಮಾಡಾಯಿತು ಬಿಲ್ಲು. ನಂಗೆ ವಿದ್ಯಾವರ್ಧಕ ಕಾಲೇಜ್ ಹತ್ರ ಇದೆ ಅಲ್ವಾ, ಟೆಂಪಲ್ಗೆ ಹೋಗ್ಬೇಕು ಅಂದರೆ ಇವಳು ನಿನ್ನೆ ಕರ್ಸ್ಕೊಬಿಡ್ತಾ ಇದ್ದೆ. ಹ್ಯಾಪಿ ಬರ್ತ್ಡೇ ರಾಜೇಗೌಡ್ರೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಾಗಾ ಸ್ಟೋರೀಸ್. ಇವತ್ತು ನಮ್ಮ ಜನಕನ ಹುಟ್ಟುಹಬ್ಬ, ನಮ್ಮ ಅಪ್ಪನ ಬರ್ತ್ಡೇ. ಸೊ ನಾವ್ ಯಾವಾಗ್ಲೂ ಊರಿಗೆ ಹೋಗ್ತಾ ಇದ್ವಿ. ಎಲ್ಲ ಬರ್ತ್ಡೇ ಆನಿವರ್ಸರಿಗೆಲ್ಲ ಊರಿಗೆ ಹೋಗಿದ್ವಿ. ಚೇಂಜ್ ಇರ್ಲಿ ಅಂತ ಅವನೇ ಇಲ್ಲಿ ಕರ್ಸ್ಕೊತಾ ಇದ್ವಿ, ಫೋರ್ಸ್ ಮಾಡಿ ಕರ್ಸ್ಕೊತಾ ಇದೀವಿ. ಅವ್ರ ಪಾಪ ತುಂಬಾ ಕೆಲಸ, ಬರಕ್ ರೆಡಿ ಇರ್ಲಿಲ್ಲ. ನಾವು ಬರಲ್ಲ ನೀವೇ ಬನ್ನಿ ಅಂತ ಹೇಳಿದಕ್ಕೆ ಬರ್ತಾ ಇದಾರೆ. ಕೆಲಸ ಎಲ್ಲ ಬಿಟ್ಟು ಬರ್ತಿದ್ದಾರೆ. ಸೊ ನಾವು ಈಗ ಬರ್ತಾ ಇದೀವಿ, ನಾನು ಸ್ವಲ್ಪ ಹೊತ್ತು ರೀಚ್ ಆಗ್ತಾರೆ. ಸೊ ನಾನು ಅವರಿಗೋಸ್ಕರ ನಮ್ಮ ಪತ್ನಿ ಗಗನ ಅವರು ಇಂಪ್ರೆಸ್ ಮಾಡೋದಕ್ಕೋಸ್ಕರ ಅಲ್ಲ, ಸುಮ್ಮನೆ ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ, ದಮ್ ಕಟ್ಟಕ್ಕೆ ಇಟ್ಟಿದ್ದೀನಿ. ಪಾಪ ಈಗ ಬಿಸಿಲಲ್ಲಿ ಬರ್ತಾ ಇದ್ದಾರೆ, ಅವ್ರಿಗೆ ಒಳ್ಳೆ ಊಟ ಮಾಡಲಿ ಅಂತ ಮಶ್ರೂಮ್ ಬಿರಿಯಾನಿ ಮಾಡಿದ್ದಾರೆ ಗಗನ. ಆ್ಯಂಡ್ ಇದು ನಮ್ಮ ಪಪ್ಪಂದು 58ನೇ ವರ್ಷದ ಹುಟ್ಟುಹಬ್ಬ. 51 ವರ್ಷ ಆಗೋಯ್ತು ನಮ್ಮ ಪಪ್ಪಂಗೆ. ಸೊ ಸ್ವಲ್ಪ ಹೊರಗಡೆ ಎಲ್ಲಾದ್ರೂ ಹೋಗೋಣ, ಇಷ್ಟು ದಿನ ಬರೀ ಮನೆಯಲ್ಲೇ ಕುಕ್ ಮಾಡ್ತೀನೋಣ ಅಂತ ಅನ್ಕೋತಿದ್ವಿ. ಸೊ ಇವತ್ತು ಡಿನ್ನರ್ಗೆ ಹೋಗೋಣ ಅಂತ ನಾವು ಡಿನ್ನರ್ ಕರ್ಕೊಂಡು ಹೋಗ್ತಿದ್ವಿ. ಸೊ ನಮ್ಮ ದಿನ ಹೆಂಗಿರುತ್ತೆ ನೋಡೋಣ ಇವತ್ತು. ಹಂಗೆ ನನ್ನ ಮಶ್ರೂಮ್ ಬಿರಿಯಾನಿಗೆ ಏನು ಕಮೆಂಟ್ಸ್ ಬರುತ್ತೆ ನೋಡೋಣ. ಪಾಪ ರಾಜೇಗೌಡ್ರು ಇವಾಗ ಆಗಮನ. ಜಸ್ಟ್ ರಾಜೇಗೌಡ್ರು ಅವ್ರು ಹೆಣ್ತೀನಿ ಬಂದ ಆಗಲೇ ಮೇಯ್ತಾ ಇದ್ದೀರಾ. ಬಿಸಿಲಲ್ಲಿ ಪ್ರಯಾಣ ಮಾಡಿ ಸುಸ್ತಾಗ್ಬಿಟ್ಟಾರೆ ಪಾಪ. ನಮ್ಮ ಅಣ್ಣನ ಮಗನ ಬಂದಾನೆ ವಸಿಷ್ಠ. ಹೆಂಗಾಯ್ತು ಸೈಕಲ್ ಹೊಡಿತಿದ್ದೀನಾ? ಹೊಡಿತೀವಿ ಸೈಕಲು? ಮುರಿದಾಕಿಲ್ವಾ? ಚೆನ್ನಾಗಿ ಇಟ್ಕೊಂಡಿದ್ಯಾ? ಬೆಲ್ಲು ಮುರಿದಾಕಿದ್ರಾ? ಆ ಕನ್ನಡಿ ಆಯ್ತಾ? ಹಾಂ, ಹ್ಯಾಪಿ ಬರ್ಡೇ. ಅಯ್ಯೋ ಹೋಯ್ತು. ಜನ ನೋಡಿದವರು ರಾಜೇಗೌಡ್ರಿ ಎಂತ ಸೊಸೆ ತಂದವಳೆ, ಚಿಕ್ಕ ಕೇಕ್ ತಂದವಳ ಅಂತ ಬೈತಾರೆ. ಹ್ಯಾಪಿ ಬರ್ತ್ಡೇ ಬಿಡು ಸಿಸ್ಟರ್. ಏನಂತ ಏನದು ವಿಶ್ ಮಾಡೋ? ತಾತನ ಬರ್ತ್ಡೇನೇ ಇವತ್ತು. ಆಯ್ತು, ಅದು ಉಫ್ ಮಾಡಿ ಮಮ್ಮಿಗೆ ತಿನ್ಸ್ಬಿಡು. ಒಂದು ಇಂಕ್ರ ಇದೆ, ಮಮ್ಮಿಗೆ ತಿನ್ಸು. ಇರೋದೇ ಸ್ವಲ್ಪ ತಿನ್ನು ಮಮ್ಮಿ. ಶೀರ್ನುಂಡಿ ತುಂಡೆ ಬ್ಲ್ಯಾಕ್ ಕಲರ್ ಇರೋ ಕೇಕ್ ತಿನ್ನಲ್ಲ. ಆಮೇಲೆ ದೊಡ್ಡ ಕೇಕ್ ಮಶ್ರೂಮ್ ಬಿರಿಯಾನಿ ಮಾಡಕ್ಕೆಲ್ಲ ಬರಲ್ಲ, ಫುಲ್ ಯೂಟ್ಯೂಬ್ ನೋಡ್ಕೊಂಡು ಕಷ್ಟಪಟ್ಟು ಮಾವನ್ ಖುಷಿ ಪಡ್ಸಕ್ಕೆ ಬಿರಿಯಾನಿ ಮಾಡ್ಸೋಳೆ. ಅದು ಮಶ್ರೂಮ್ ಬಿರಿಯಾನಿ ನೋಡಿ, ಎಷ್ಟು ನೀರೆಲ್ಲ ಪರ್ಫೆಕ್ಟ್ ಆಗಿ ಹಾಕಿ ಉದುದ್ರಾಗ ಚೆನ್ನಾಗಿದೆ. ನಮ್ ರೇಖಾ ಹೆಂಗ್ ತೋರಿಸ್ತಾರೋ ಹಂಗೆ ಬಂದೈತೆ. ರೇಖಾ ಅಡುಗೆ ಚಾನಲ್ ನೋಡ್ಕೊಂಡ್ ಮಾಡಿರೋದು. ಪ್ರಶಸ್ತಿ. ಊಟ ಹಾಕೊಡ್ಲಾ? ಬಿರಿಯಾನಿ ಮಾಡೋಡೆ. ನೀನ್ ಬರ್ತಡೆಗೆ ಅಂತ ಮಶ್ರೂಮು. ಏನ್ ಹೇಳು? ಏನ್ ಮಶ್ರೂಮ್ ಅಂದ್ರೆ? ಅಣಬೆ ಕಣಪ್ಪ. ಅಣಬೆ ಯಾಕೆ ಮಾಡಿರೋದು? ಅಣಬೆ ಬಿರಿಯಾನಿ, ಮಶ್ರೂಮ್ ಪಲಾವ್. ತಿಂದ್ಬಿಟ್ಟು ಹೇಳ್ಬೇಕು ಹೆಂಗೈತೆ ಅಂತ. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅನ್ಬೇಕು. ನಾವು ಮೊಸರು ಗುರುಗಳು.
ಹ್ಞೂ ಫ್ರಿಜ್ಜಲ್ಲಿ ಇಟ್ಟರೆ ತಿನ್ನಲ್ಲ. ಅಲ್ಲ ಅಯ್ಯೋ ನಂದಿನಿಂದ ಹೆಂಗೆ ಬಂದೈತೆ. ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ? ಚೆನ್ನಾಗಿದೆ ನಿಜ. ತಿನ್ಬೋದಂತ ಪಾಸ್. ತಿನ್ನಲ್ಲ ಮೊನ್ನೆ ಕೈ ಬ ತಿನ್ನಲ್ಲ ಅದ್ಕ ಶಿವಕುಮಾರ್ ಕೈ ಬ ತಿನ್ನಲ್ಲ ಅದ್ಕ ವಿಡಿಯೋ ಕಾಲಲ್ಲಿ ಫ್ರೆಂಡ್ಸ್ ಜೊತೆ ವಿಶ್ ಮಾಡ್ತಾರೆ ನಮ್ಮ ಅಪ್ಪಂಗೆ. ಬನ್ನಿ ಮುಗಿಸ್ಕೊಂಡು ಬಾ. ಸೊ ಇವಾಗ ಬರ್ತ್ಡೇ ಸೆಲೆಬ್ರೇಷನ್ಗೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಅಲ್ಲಿಂದ ಎಲ್ಲೆಲ್ಲಿ ಹೋಗ್ತೀವಿ ತೋರಿಸ್ತೀವಿ. ಏನಪ್ಪ ಬಟ್ಟೆ ಕೊಡ್ಸಕ್ ಹೋಗ್ತಾ ಇದೀವಿ. ಬರೀ ನಾವೇ ತಗೋತಾರೆ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ರು. ಅದಕ್ಕೆ ಈಗ ಅವ್ರನ್ನೇ ಕರ್ಕೊಂಡು ಹೋಗ್ತೀವಿ. ಫಸ್ಟ್ ನಾವು ಶಾಪಿಂಗ್ಗೆ ಬಂದಿದ್ದೀವಿ ಗೈಸ್. ದೇವಸ್ಥಾನ ಇನ್ನೂ ಓಪನ್ ಇಲ್ಲ. ದೇವಸ್ಥಾನ ಇನ್ನೂ ಓಪನ್ ಆಗಿಲ್ಲ. ಯೋಗ ನರಸಿಂಹಸ್ವಾಮಿ ಟೆಂಪಲ್ಲು. ಸೊ ನಾವಿಲ್ಲೇ ಇರೋ ಟ್ರೆಂಡ್ಸಿಗೆ ಬಂದಿದ್ದೀವಿ. ಬಟ್ಟೆ ಕೊಡ್ಸೋಣ ಅಂತ ಟ್ರೆಂಡ್ ಶೋರೂಮ್ ಬಂದಿದ್ದೀವಿ. ನಮ್ಮಪ್ಪ ಬಟ್ಟೆ ತಗೊಳಕ್ಕೆ ಎಕ್ಸೈಟ್ ಆಗ್ಬಿಟ್ಟವ್ರೆ. ಬಟ್ಟೆ ಕೊಡ್ತಿದ್ದಾನೆ. ಏನು ಸೂಟ್ ಕೊಡಿಸ್ತೀನಿ ಅನ್ಕೊಂಡವ್ರು ನಮ್ಮಪ್ಪ. ಸೈಜ್ ಆಗ್ತಿಲ್ಲ. ಆನ್ಲೈನ್ ಆರ್ಡರ್ ಮಾಡಿದ್ದೆ, ಅದಕ್ಕೆ ಆಫ್ಲೈನಲ್ಲಿ ಟ್ರಯಲ್ ಮಾಡಿ ಕೊಡ್ಸೋಣ ಅಂತ ಬಂದಿದ್ದೀವಿ. ಎರ್ಸ್ಕೋ ಬರ್ತಡೆ ಬಾಯ್. ನೋಡಪ್ಪ ಯಾವ ಬಟ್ಟೆ ಬೇಕು. ಇಲ್ಲಿಂದನೇ ತರಿಸಿದ್ದು ಆವಾಗಲೇ. ಆ ಶರ್ಟ್ ನೋಡಿದ್ರಲ್ಲ ಮನೇಲಿ, ಇಲ್ಲಿಂದನೇ ತರಿಸಿದ್ದು. ಇವಾಗ ಅದೇ ಥರದಲ್ಲಿ ಸೈಜ್ ನೋಡ್ಬೇಕಷ್ಟೆ. ನಮ್ಮ ಅಪ್ಪಂಗೆ ಟ್ರಯಲ್ ರೂಮೆಲ್ಲ ಫಸ್ಟ್ ಎಕ್ಸ್ಪೀರಿಯೆನ್ಸು. ಕೊಡಿ ಫೋನ್. ಬಟ್ಟೆ ಕೊಡ್ತಿದ್ದಾನೆ. ಹಾಕೊಳ್ಳಿ, ಡೋರ್ ಹಾಕಿ, ಟ್ರಯಲ್ ನೋಡ್ಕೊ ಬನ್ನಿ ಆಚೆ. ಮನೇಲಿ ಇದ್ರದೇ 42 ತರಿಸಿದ್ದು, ಆಗಲೇ ಇಲ್ಲ, ಟೈಟ್ ಆಗೋಯ್ತು. ಇದು ಕರೆಕ್ಟಾಗೈತೆ. ಇದು ನಾನು ಫಸ್ಟ್ ಇಷ್ಟಪಟ್ಟಿದ್ದೆ ಈ ಕಲರು, ಸೈಜ್ ಸಿಗಲಿಲ್ಲ. ಇದೇ ತಗೊಳ್ಳಿಯಪ್ಪ, ನಂಗೆ ಇದೇ ಇಷ್ಟ ಆಯಿತು. ದಿಸ್ ಇಸ್ ನಾಟ್ ಗುಡ್. ಆರೆಂಜ್. ದಿಸ್ ಇಸ್ ಲೈಕ್ ಸ್ವಾಮೀಜಿ ಬಟ್ಟೆ. ಅಪ್ಪ ಒಂದೇ ಶರ್ಟ್ ಕೊಡ್ಸೋದು ಏನು ಎಲ್ಲ ನೋಡ್ತೀರಾ ಶೋರೂಮಲ್ಲಿ ಇರೋದೆಲ್ಲ? ಗಂಡ ಒಂದು ಕೊಡ್ಸ್ಬಿಡ. ಫಸ್ಟ್ ಇದನ್ನು ನೋಡಿದ್ವಿ, ನಮ್ಮಪ್ಪ ಇದನ್ನು ನೋಡೋರೆ, ಇನ್ನೂ ಒಂದು ನೋಡಿದ್ರು. ಈಗ ಫೈನಲ್ ಯಾವ್ದು ಮಾಡ್ತೀವಿ ಇನ್ನೂ ಗೊತ್ತಿಲ್ಲ, ನೋಡುವ. ಯಾವುದಾದ್ರು ನೋಡಿ ಕೊನೆಗೆ ಇದು ಫೈನಲ್ ಮಾಡ್ತಾಯಿದ್ವಿ. ಇದೇ ಚೆನ್ನಾಗಿ ಕಾಣಿಸ್ತದೆ, ಚೆನ್ನಾಗಿ ಕಾಣಿಸ್ತದೆ ಕಣಪ್ಪ ಇದು ಫೋಟೋಗೆಲ್ಲ. ಸ್ಲೀವ್ಸ್ ಏನು ಇಡಿಸ್ಬೇಕಾಗಿಲ್ಲ, ನೀವು ಆಗ್ತಾ ಸರಿ ಆಗುತ್ತೆ ಅನಿಸುತ್ತೆ. ಹೌದು. ನಮ್ಮ ಅಪ್ಪಂಗೆ ಪಾಪ ಒಂಚೂರು ಒಂದು ಚುಂಟಿ ಹೊಟ್ಟೆ ಐತೆ, ಅದಕ್ಕೆ ಹೊಟ್ಟೆ ಒಂಚೂರು ಇಲ್ಲ ಅಂದಿದ್ರೆ ಯಾವ್ದಾದ್ರು ಬೇರೆದು ಆಗೋದು. ಬಟ್ ಹೊಟ್ಟೆ ಇರೋದಕ್ಕೆ ಇದು ಫೈನಲ್ ಮಾಡ್ತಾಯಿದ್ವಿ. ಒಂಚೂರು ಸ್ಲೀವ್ಸ್ ಲೂಸ್ ಅಷ್ಟೆ. ನೀನೇ ಬೇಕು ಮಮ್ಮಿ. ಹಾಂ, ರಾಗಿ ನೀನು ಪಿಜ್ಜಾ ಬರ್ಗರ್ ತಿಂದ್ಬಿಟ್ರೆ ಪಾಪ ಗಗನ ಮುದ್ದೆ ತಿನ್ನಂಗೆ ಮಾಡ್ಬಿಟ್ಟಿದ್ದೀನಿ. ಪಾಪ ಅವ್ರ ಅಪ್ಪನ ಮನೆಯಲ್ಲಿ ಸರಿ ಆಯ್ತು ಬಿಡಪ್ಪ, ನಿಂಗೆ ಕರೆಕ್ಟಾಗೈತೆ. ಎಸ್, ಬರ್ತಡೇ ಬಾಯ್ಸ್ ಇಯರ್ ಪೇ ಮಾಡಾಯಿತು ಬಿಲ್ಲು. ಇದೇನಪ್ಪ, ಚೆನ್ನಾಗಿತ್ತು ಕಣಪ್ಪ. ವೀಡಿಯೋಗೆಲ್ಲ ಚೆನ್ನಾಗಿ ಕಾಣಿಸ್ತೈತೆ, ತಲೆ ಕೆಡ್ಸ್ಕೊಳಂಗಿಲ್ಲ, ಪರ್ಫೆಕ್ಟಾಗಿದೆ. ಚೆನ್ನಾಗಿದೆಯಾ? ನೀಟಾಗಿ ಇಟ್ಕೊಳ್ಳಿ ಅಷ್ಟೇ. 1 hour ನೋಡಿದ್ದೀವಿ. ನಮ್ಮ ಮಮ್ಮಿ ಒಂದ್ಸತಿ ಹಾಕಿದ್ರೆ ನೀರು ಗಜ್ಜಿರ್ತಾಳೆ ಗೈಸ್. ಮಮ್ಮಿ ನೀರು ಗಜ್ಜಬೇಡ ಒಂದು ಸತಿಗೆ, ಇವತ್ತು ಹೋದ ತಕ್ಷಣ ನೀರು ಗಜ್ಜಬೇಡ ಜಾಸ್ತಿ, ಹುಷಾರಾಗಿ ಎತ್ತಿಡು ಅಂತ. ಬಟ್ಟೆ ಪರ್ಚೇಸ್ ಮಾಡಿದ್ಮೇಲೆ ದೇವ್ರನ್ನ ಬೇಡ್ಕೊಳ್ಳೋಣ, ನಮ್ಮ ಅಪ್ಪಂಗೆ ಇನ್ನೂ ಆಯಸ್ಸು ಜಾಸ್ತಿ ಆಗಲಿ ಅಂತ ಯೋಗ ನರಸಿಂಹಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ನಮ್ಮ ಅಪ್ಪ ಅಮ್ಮ ಫಸ್ಟ್ ಟೈಮ್ ಬರ್ತಾ ಇರೋದು. ಮಮ್ಮಿ ನೀವು ಮುಂಚೆ ಬಂದಿದ್ದೆ ದೇವಸ್ಥಾನಕ್ಕೆ? ಹಾಂ, ಅದಕ್ಕೆ ಕರ್ಕೊಂಡು ಹೋಗ್ತೀನಿ ನೋಡಿ. ಇಲ್ಲಿ ಬಂದಿದ್ರೆ ಆವಾಗಲೇ ನಮ್ಮ ಅಪ್ಪ ಬಂದವರೆ, ನಮ್ಮ ಮಮ್ಮಿ ಬಂದಿಲ್ಲ. ಬಟ್ ನಾವು ಲವ್ ಮಾಡೋ ಅಥವಾ ಮದುವೆ ಆಗಿ ಮುಂಚೆನ ಮದುವೆ ಆದ್ಮೇಲೆ? ಮದುವೆ ಆದ್ಮೇಲೆ ಬಂದಿದ್ದೀವಿ ಅಲ್ವಾ? ಆಮೇಲೆ ಏಕಾದಶಿ ದಿನ ಬಂದಿದ್ದೀವಲ್ಲ, ಶೌರಿಂಗ್ ಗಾಡಿ ಪೂಜೆ ಎಷ್ಟೊಂದು ಸಲ ಬಂದಿದ್ವಿ. ಮದುವೆಗೆ ಮುಂಚೆ ಒಂದು 2 ಸ್ಟೆಪ್ ಬಂದಿದ್ದೀವಿ. ನಂಗೆ ವಿದ್ಯಾವರ್ಧಕ ಕಾಲೇಜ್ ಹತ್ರ ಇದೆ ಅಲ್ವಾ, ಟೆಂಪಲ್ಗೆ ಹೋಗ್ಬೇಕು ಅಂದರೆ ಇವಳು ನೀಲೇ ಕರ್ಸ್ಕೊಬಿಡ್ತಾಯಿದ್ದೆ.
ಇಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ಆ್ಯಂಡ್ ಇವಾಗ ಮದುವೆ ಆದಮೇಲೆ ಅಪ್ಪ ಅಮ್ಮನ ಕರ್ಕೊಂಡಿದ್ದೀವಿ. ಲಾರ್ಡ್ ವಿಷ್ಣು ಬಂದು 1 hour ಆಯಿತು. ಇವಾಗ ಮಹಾಮಂಗಳಾರತಿ ಇಷ್ಟೊತ್ತು ವೆಯ್ಟ್ ಮಾಡ್ತಾಯಿದ್ವಿ ಕೂತ್ಕೊಂಡು. ಮಂಗಳಾರತಿ ಮುಗಿಸ್ಕೊಂಡು ಹೋಗೋಣ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕ್ರೌಡ್ ಇದ್ದಾರೆ. ಇವಾಗ ಮಂಗಳಾರತಿ ಸಮಯ. ಯೋಗ ನರಸಿಂಹ ಸ್ವಾಮಿ ಟೆಂಪಲ್ ಪ್ರಸಾದ. ನಿನಗೆ ಹುಟ್ಟುಹಬ್ಬದ ದಿನ ಪ್ರಸಾದ ಸಿಗ್ತದೆ ನರಸಿಂಹ ಸ್ವಾಮಿದು. ಕಣ್ಣು ಗೊತ್ಕೋತೀನಿ. ಇನ್ನೊಂದು 20 ವರ್ಷ ಚೆನ್ನಾಗಿರ್ತೀರ. ಅಯ್ಯೋ ಅಷ್ಟಿದ್ರೆ ಸಾಕು. ಅಂದರೆ ಅಷ್ಟು ವರ್ಷ ಆರೋಗ್ಯವಾಗಿದ್ರೆ ಸಾಕು. ಸೊ ಇವಾಗ ಹೋಟೆಲ್ ರೀಚ್ ಆಗಿದ್ವಿ. ರೆಸ್ಟೋರೆಂಟ್ ಕೇಕ್ ತಗೊಂಡು ಬರ್ತ್ಡೇ ಸೆಲೆಬ್ರೇಷನ್ಗೆ ಹೋಟೆಲ್ RRR ಹತ್ರ. ಏನಪ್ಪ ಹಂಗೆ ನೋಡ್ತೀಯಾ? ಹೋಟೆಲ್ ನೋಡ್ತಾನೆ ಚೆನ್ನಾಗಿರುತ್ತೆ. ಏನಮ್ಮ ಗೊತ್ತಿಲ್ಲ. ಲೆಟ್ಸ್ ಟ್ರೈ ಇಟ್. ಚೆನ್ನಾಗಿದೆ ಅಂತ ತುಂಬ ಜನ ಹೇಳಿದ್ದಾರೆ. ಸಿ ವಾವ್, ದ ಅರೋಮಾ ಇಸ್ ಗುಡ್. ಬನ್ನಿ. ಏನು ಬರಲ್ಲ ಅಂತ ಅಲ್ಲ, ದೇವಸ್ಥಾನ ಚಪ್ಪಲಿ ಬಿಡ್ತಾವನ. ಇದ್ಯಾಕೋ ದೇವಸ್ಥಾನ ಅಲ್ಲ ಬಾಬಾ, ಊಟ ಮಾಡೋದು. ಹ್ಯಾಪಿ ಬರ್ತ್ಡೇ ರಾಜೇಗೌಡ್ರೆ. ನಿಂದೆ ಕಣಪ್ಪ ಬರ್ತ್ಡೇ. ಚೆನ್ನಾದ ಕೇಕು. ಅದೇ ಯೆಲ್ಲೋ ಕಲರ್ ಕೇಕ್ ತಂದ ನೋಡಿ ಸಸಿ. ಕೇಕ್ ತಿನ್ನಲ್ಲ. ವಶಿಷ್ಠ ಕೇಕ್ ಚೆನ್ನಾಯ್ತಾ? ಹಾಂ, ಏನಷ್ಟೇ ಮಾಡ್ತಿದ್ಯೋ? ಕೇಕ್ ಬೇಡ ನಿಂಗೆ? ಬೇಕಾ? ತಿಂತೀಯಾ? ಏಯ್ ಹೇಳು, ಅವತ್ತು ಹೇಳ್ದಲ್ಲ ಸೈಕಲ್ ತಗೊಟ್ಟಿದ್ದು ಮಾತ್ರ ಹೇಳದ ನೀನು. ಹೇಳು, ಚಾಕ್ಲೇಟ್ ಕೊಡಿಸ್ತೀನಿ ಹೇಳು. ಸಬ್ಸ್ಕ್ರೈಬ್ ಮಾಡಿ. ಸರ್ಪ್ರೈಸ್ ಗಗನ ಫುಲ್ ಸರ್ಪ್ರೈಸ್ ನಿಂಗೆ ಮೇಲೆ. ಇಷ್ಟೊತ್ತಂಗೆ ಕಾಯಿಸ್ಬಿಟ್ಟ ಗೈಸ್. ಇವನೊಬ್ಬನ ಕಾಯ್ತಾ ಇದೀವಿ ನಾವು ಕೇಕ್ ಕಟ್ ಮಾಡ್ಸೋಕ್ಕೆ. ಹಲೋ, ನಮ್ಮಪ್ಪ ಹುಟ್ಟಿ 58 ವರ್ಷ ಆಗೈತೆ. ವಿಶ್ ಮಾಡ್ಬಿಡು. ಕಮಾನ್. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ರಾಜೇಗೌಡ್ರಿ. ಹ್ಯಾಪಿ ಬರ್ತ್ಡೇ ಟು ಯು. ಕಟ್ ಮಾಡಿ. ಅದೇನು ನೋವಾಗುತ್ತೆ ಅದಕ್ಕೆ? ಕಟ್ ಮಾಡಿ ಮಮ್ಮಿಗೆ ತಿನ್ನಿಸಿ. 58 ತುಂಬಿತು. ನಾವು ನಿನ್ನ ಥರ ಸುಳ್ಳೆಲ್ಲ ಹೇಳಲ್ಲ ಕಣ, ನಿಜ ಹೇಳ್ತೀವಿ. ತಿನ್ಸಿ. ಇವನು ಚಲಾಟೆ ಆಡ್ತಾವನೆ. ಕೇಕ್ ಸಾಕು, ಡಯಟ್ ಎಲ್ಲ ಮಾಡ್ಬೇಡ. ಬರ್ತ್ಡೇ ಇದ್ದಾಗೆಲ್ಲ ತಿನ್ಬೇಕು ಕೇಕ್ನ. ಇವ್ರಿಗೆ ಹೇಳ್ತಾ ಇದೆಯಾ? ನಮ್ಮಪ್ಪ ಡಯಟ್, ನಮ್ಮಪ್ಪ ಗೊತ್ತಾಗಿದ್ದು ಯಾವ ಡಯಟ್ ಮಾಡಿಲ್ಲ. ನೀವು ಮಾಡ್ತಾರೆ ಅದಕ್ಕೆ ಚೆನ್ನಾಗಿ ನೋಡು. ನಾವು ಡಯಟ್ ಮಾಡ್ಕೊಂಡು ಹಿಂಗಿದ್ದೀವಿ. ತಿನ್ನೋ ಡಯಟ್ ಮಾಡೋದು. ಆರ್ಡ್ರ್ ಮಾಡಿದ್ವಿ. ಫುಡ್ ಬರೋದು ಇನ್ನೂ 1/4 ಗಂಟೆ ಆಗುತ್ತೆ. ನಮ್ಮಪ್ಪ ಸ್ಟೇಟಸ್ಗೆ ಹಾಕ್ತವ್ರೆ ಫೋಟೋನೆಲ್ಲ. ಆಗಲೇ 1-2 ಹಾಕೋರೆ. ಊಟಕ್ಕೆ ಹೋಗ್ತೀನಿ ಮಮ್ಮಿ, ನಂಗೆ ತುಂಬ ಫ್ರೆಂಡ್ಸು ಫ್ಯಾನ್ಸ್ ಇದ್ದಾರೆ, ಕರೀತಾರೆ ಊಟಿಗೆ ಅಂತ. ಮಾ ಇವತ್ತು ಪ್ರೇಯರ್ ಮಾಡಲ್ವಾ? ಅಸತೋಮ ಸದ್ಗಮ್ಯ ನಾನು ಮಾಡ್ತೀನಿ ಇವತ್ತು ನಿನ್ನ ಪ್ರಯುಕ್ತ. ಫಸ್ಟ್ ಐಟಮ್ ಡ್ರಮ್ಸ್ ಆಫ್ ಹೆವನ್ ಬಂದೈತೆ. ಬರ್ತ್ಡೇ ಬಾಯ್ ಅಂತ ಲೆಗ್ ಪೀಸ್. ಅಪ್ಪ ಹಂಗೆ ಹಿಂಗೆ ಅಂತ ಮೊಕ್ಕ ಇದು ಮಾಡಬೇಡಿ. ಎಲ್ಲ ಚೆನ್ನಾಗಿರುತ್ತೆ, ಸುಮ್ಮನೆ ತಿನ್ಬೇಕಷ್ಟೇ. ಎಲ್ಲ ಚೆನ್ನಾಗಿರುತ್ತೆ, ಅದಕ್ಕೆ ಇಲ್ಲಿ ಕರ್ಕೊಂಬಂದಿದ್ದೀನಿ.
ನಿಮಿಷ ಇವಾಗ ರೋಟಿ ಬಂದಿದೆ, 2 ಗ್ರೇವಿ ಬಂದಿದೆ. ಮಾಡಿಕೊಡಿ ಸರ್. ಇಲ್ಲಿ ಸರ್ ನೋಡೋ ಗಂಟ ಚಿಕನ್ ಬಿರಿಯಾನಿ ಇಲ್ವೇ ಇಲ್ಲ. ಶಿವಕುಮಾರ್ ಎಲ್ಲ ಖಾಲಿ ಮಾಡ್ಬಿಡ್ಣ. ಮೇಡಮ್ ಅಂತ ಮಟನ್ ಬಿರಿಯಾನಿ ಇಲ್ಲಿದೆ ಬಿರಿಯಾನಿ ಬಂತು ಫೈನಲಿ. ರೈಸ್ ಐಟಮ್ ನನಗೆ ಹಾಕ್ತಾರೆ. ಏನಪ್ಪ ತಂದೂರಿ ಎಂಜಾಯ್. ನಲ್ಲಿ ಮುಳ ಎಲ್ಲ ಆಗ್ತದೆ ನೋಡೋ ಯೂಟ್ಯೂಬಲ್ಲಿ ನೋಡ್ಕಪ್ಪ. ಹೆಂಗಿತ್ತು ಬರ್ತಾಳೆ ಭೋಗಿತಾ ಬರ್ತಾಳೆ. ನಾ ಎಲ್ಲಿ ಪಾರ್ಟಿನೇ ಕೊಡ್ತಿಲ್ಲ. ಅದು ವಿಡಿಯೋ ಮಾಡಬೇಕು. 90 ಎಲ್ಲ ಇಲ್ಲ, ಮುಗೀತು ಬರ್ತಡೆ. ಸೊ ಗೈಸ್, ಇವತ್ತಿನ ನಮ್ಮ ಮಾವನ್ ಬರ್ಡೇ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ. ಬಾಯ್ ಬಾಯ್.